ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ತುಂಬಾ ಜನರ ಕೋರಿಕೆ ಮತ್ತು ತುಂಬಾ ಜನರಿಗೆ ಇರ್ತಕ್ಕಂತಹ ಅನುಮಾನಗಳು. ಇನ್ನೇನು ವರಮಹಾಲಕ್ಷ್ಮಿ ವ್ರತ ಹತ್ರಕ್ಕೆ ಬಂತು. ವ್ರತವು ಹಬ್ಬವಾಗಿ 2-3 ದಶಕಗಳ ಕಳೆದಿದೆ. ಅದನ್ನು ಪ್ರತಿ ಬಾರಿಯೂ ನಾವು ಹೇಳ್ತಾನೆ ಇರ್ತೀವಿ, ವ್ರತವೇ ಬೇರೆ, ಹಬ್ಬವೇ ಬೇರೆ. ಹಬ್ಬದ ನಿರ್ಣಯ ಮಾಡುವಂತಹ ವಿಚಾರಗಳು ಬೇರೆಯಾಗಿರ್ತದೆ. ವ್ರತವನ್ನ ನಿರ್ಣಯ ಮಾಡಬೇಕಾದಾಗ ವಿಚಾರಗಳು ಬೇರೆ ಇರ್ತವೆ. ಈಗ ತಾವೆಲ್ಲರೂ ಸಹ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ, ಒಳ್ಳೇದು. ಆದ್ರೆ ವ್ರತ ಅನ್ನೋದನ್ನ ಮರಿಬಾರ್ದು. ಈ ವರಮಹಾಲಕ್ಷ್ಮಿ ವ್ರತ ಅಂತ ಬಂದ ಸಂದರ್ಭಕ್ಕೆ ಅದರಲ್ಲೂ ಹೆಣ್ಮಕ್ಳಿಗೆ ಬಹಳ ಬಹಳ ಪ್ರೀತಿ ಮತ್ತು ವಿಶೇಷವಾಗಿ ಲಕ್ಷ್ಮಿಯನ್ನ ಕೂರಿಸಿ ಅಲಂಕಾರ ಮಾಡ್ತಕ್ಕಂಥದ್ದು, ಅವಳನ್ನು ವಿಶೇಷವಾಗಿ ಆತಿಥ್ಯವನ್ನ ಕೊಟ್ಟು ಅಮ್ಮನವರ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಯನ್ನೂ ಸಹ ತಮ್ಮ ಜೊತೆಗೆ ಬರಲಿ ಅಂತ ಹೇಳಿ ಆಸೆಯನ್ನ ಪಡ್ತಾ ಅಮ್ಮನವರನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಒಂದು ದಿನ ಇರತಕ್ಕಂತಹ ಈ ವರಮಹಾಲಕ್ಷ್ಮಿ ವ್ರತವನ್ನ ಅನೇಕರು 3 ದಿವಸ 5 ದಿವಸ ಹೀಗೆಲ್ಲ ಮಾಡ್ಕೊಂಡು ಹೋಗೋದು ಉಂಟು. ಜೊತೆಗೆ ಇತ್ತೀಚೆಗೆ ಕೆಲ 3 ವರ್ಷಗಳಿಂದೀಚೆಗಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ವರಮಹಾಲಕ್ಷ್ಮಿ ದಿವಸ ಈ ದಿನ ಮಾಡಬೇಕೋ ಮಾಡಬಾರ್ದು ಅನ್ನುವಂತಹ ಗೊಂದಲವನ್ನು ಸಹ ಹುಟ್ಟಾಕ್ಬಿಡ್ತಾರೆ. ಎಲ್ಲಾ ವಿಚಾರಗಳಿಗೂ ಸಹ ಈ ಒಂದು ವಿಡಿಯೋನಲ್ಲಿ ಪರಿಹಾರವನ್ನ ನೋಡ್ತಾ, ಏನ್ ಸರಿ ಏನ್ ತಪ್ಪು, ಧರ್ಮಸಿಂಧು ಏನ್ ಹೇಳುತ್ತದೆ, ಯಾವ ರೀತಿಯಾಗಿ ಶಾಸ್ತ್ರ ಸಂಪ್ರದಾಯದಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದೇವೆ, ಮತ್ತು ನಿಮ್ಮ ಪರಿಧಿಯ ಒಳಗಡೆ ಯಾವ ರೀತಿಯಾಗಿ ಒಂದು ವಿಶೇಷವಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡಬಹುದು ಅನ್ನುವಂತಹ ವಿಚಾರವನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗ್ತಕ್ಕಂತಹ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವ್ರತವನ್ನ ಭವಿಷ್ಯೋತ್ತರ ಪುರಾಣದಲ್ಲಾಗಿದ್ದಿರಬಹುದು, ಅದೇ ರೀತಿಯಾಗಿ ಇನ್ನಷ್ಟು ಪುರಾಣಗಳಲ್ಲಿ ನಮಗೆ ನೋಡಕ್ಕೆ ಸಿಗತ್ವೆ ಮತ್ತು ಆಚರಣೆಗೆ ಸಂಬಂಧಪಟ್ಟಂತಹ ಅನೇಕ ಕುರುಹುಗಳು ಸಿಗ್ತವೆ. ಅದರಲ್ಲೂ ವರಮಹಾಲಕ್ಷ್ಮಿ ವ್ರತವನ್ನ ಯಾವ ರೀತಿಯಾಗಿ ನಿರ್ಣಯ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ವಾರ ಮಾತ್ರವೇ, ಶುಕ್ರವಾರ ಮಾತ್ರವೇ, ಪ್ರತಿ ಬಾರಿಯೂ ಶುಕ್ರವಾರ ಮಾತ್ರವೇ ಮಾಡ್ತಕ್ಕಂಥದ್ದು. ಅದರಲ್ಲೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ಸಮೀಪಕ್ಕೆ, ಅಂದ್ರೆ ಪೌರ್ಣಮಿಯ ಹಿಂದೆ ಅಥವಾ ಪೌರ್ಣಮಿಯ ಸಮೀಪಕ್ಕೆ ಬರ್ತಕ್ಕಂತಹ ಶುಕ್ರವಾರವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಅಂದಿನ ದಿವಸ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇಲ್ಲಿ ಹಲವಾರು ಜನರಿಗೆ ಮೊದಲನೇದಾಗಿ ದಿನಾಂಕದ್ದೇ ಗೊಂದಲ. 28ನೇ ತಾರೀಕು ಮಾಡ್ಬೇಕಾ ಅಥವಾ 21ನೇ ತಾರೀಕು ಮಾಡ್ಬೇಕಂತ. ಪಂಚಾಂಗದಲ್ಲಿ ಈಗಾಗಲೇ ನಮೂದಾಗಿದೆ. ಚಾಂದ್ರಮಾನ ಪಂಚಾಂಗವನ್ನು ಅನುಸರಿಸುವಂತಹವರೆಲ್ಲರಿಗೂ ಗೊತ್ತಿದೆ 21ನೇ ತಾರೀಕು. ಯಾವುದೇ ಕಾರಣಕ್ಕೆ 28ಕ್ಕೆ ಅಂತ ಚಾಂದ್ರಮಾನವನ್ನ ಅನುಸರಿಸ್ತಕ್ಕಂಥವ್ರು ಹೋಗೋದು ಬೇಡ. ಅದೇ ಸೌರಮಾನವನ್ನ ಅನುಸರಿಸ್ತಕ್ಕಂಥವರಿಗೆ 28ನೇ ತಾರೀಕಿದೆ. ಹಾಗಾಗಿ ಚಾಂದ್ರಮಾನವನ್ನ ಅನುಸರಿಸ್ತಕ್ಕಂತಹ ಜನರು ಏನಿದ್ರು ನೀವು 21ನೇ ತಾರೀಕಿನಂದೇ ಮಾಡಬೇಕು. ಜೊತೆಗೆ ನಮ್ಮ ಚಾಂದ್ರಮಾನ ಪದ್ಧತಿಯ ಒಳಗಡೆ ನೋಡೋದಾಯ್ತು ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ವ್ರತವನ್ನ ನಿರ್ಣಯ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹೇಳಿದ ಹಾಗೆ ಶ್ರಾವಣ ಮಾಸದ ಪೌರ್ಣಮಿಯ ಹಿಂದೆ ಅಥವಾ ಸಮೀಪಕ್ಕೆ ಬರತಕ್ಕಂತಹ ಶುಕ್ರವಾರ. ಇಲ್ಲಿ 28ನೇ ತಾರೀಕು ಪೌರ್ಣಮಿ ಇದೆ, ಅವತ್ತು ಶುಕ್ರವಾರನೇ ಇದೆ. ಆದ್ರೆ ಪೌರ್ಣಮಿಯ ಮೇಲೆ ಉಪರಿ ಪಾಡ್ಯ ತಿಥಿ ಬರ್ತದೆ, ಅಂದ್ರೆ ಶುಕ್ಲ ಪಕ್ಷ ಕಳೆದು ಕೃಷ್ಣ ಪಕ್ಷ ಹುಟ್ಟು ಬಿಡುತ್ತೆ. ಹಾಗಾಗಿ ಅವತ್ತಿನ ಕಾಲಗಣನೆಯು ಚಾಂದ್ರಮಾನ ಪದ್ಧತಿಯನ್ನ ಅನುಸರಿಸುವಂತಹವರ, ಅಂದ್ರೆ ನಾವು ಈ ಭಾಗಗಳಲ್ಲಿ ಏನಿದ್ದೀವಿ ಕೋಸ್ಟಲ್ ಏರಿಯಾನಲ್ಲಿ ಮಾತ್ರವೇ, ತಮಿಳುನಾಡು ಭಾಗ ಮತ್ತು ಕರಾವಳಿಯ ಭಾಗಗಳಲ್ಲಿ ಮಾತ್ರವೇ ಒಂದು ಸೌರಮಾನ ಪದ್ಧತಿಯನ್ನ ಅನುಸರಣೆ ಮಾಡೋದು. ಅವರ ಪದ್ಧತಿ ಪ್ರಕಾರ ಅವ್ರು ಮಾಡ್ಕೊಳ್ಳಿ, ನಮ್ಮ ಪದ್ಧತಿ ಪ್ರಕಾರ ನಾವು ಮಾಡ್ಕೊಳ್ಳೋಣ. ನೀವು ಮಾಡ್ಬೇಕಾಗಿರುವಂತಹ ವರಮಹಾಲಕ್ಷ್ಮಿ ವ್ರತ
ದಿನಾಂಕ ಯಾವ್ದಪ್ಪ ಅಂತ ಹೇಳಿದ್ರೆ 21ನೇ ತಾರೀಕು 8ನೇ ತಿಂಗಳು 2026 ಶುಕ್ರವಾರದ ದಿವಸ ಅವತ್ತೇ ಮಾಡ್ಬೇಕು. ಟಿವಿನಲ್ಲಿ ಕೂತ್ಕೊಂಡು ಯಾರ್ಯಾರು ಅಸ್ಟ್ರಾಲಜರ್ಸ್ಗಳು, ಸೋ ಕಾಲ್ಡ್ ನ್ಯೂಮರಾಲಜಿಸ್ಟ್ಗಳು ಅವತ್ತಿನ ತಿಥಿ ಸರಿ ಇಲ್ಲ, ಅವತ್ತಿನ ಡೇಟ್ ಸರಿ ಇಲ್ಲ, ಅವತ್ತು ಡೇಟು 28 ಮತ್ತೊಂದು ಮಗದೊಂದು ಏನೇನೋ ಹೇಳಿ ತಲೆಯನ್ನ ಕೆಡಿಸ್ತಾರೆ. ಅದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕೋದು ಬೇಕಾಗಿಲ್ಲ. ಯಾವ ಪ್ರಕಾರವಾಗಿ ಹಬ್ಬಗಳನ್ನ ವ್ರತಗಳನ್ನ ನಿರ್ಣಯ ಮಾಡ್ತಾರೋ, ನಿರ್ಣಯ ಮಾಡಿದ್ದಾರೋ ಅದರ ಪ್ರಕಾರವೇ ಹೋಗ್ಬೇಕು. ಅದೇ ಪ್ರಕಾರವೇ ಹೋಗ್ಬೇಕು. ಇಲ್ಲಿ ಡೇಟ್ ಅಂತ ಬರೋದೇ ಇಲ್ಲ. ಯಾವುದೇ ಹಬ್ಬಗಳಿಗೂ ದಿನಾಂಕಗಳು ಅಂತ ಬರೋದಿಲ್ಲ. ಇವ್ರು ಹೇಳೋ ದಿನಾಂಕಗಳು 1, 2, 3, 4. ನಮ್ಗೆ 15 ಆದ್ಮೇಲೆ ಮತ್ತೆ ಪುನಃ ಶುರುವಾಗೋದು 1. 15 ದಿವಸ ಇರೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಿ. ಶುಕ್ರವಾರದ ದಿವಸ ಆಚರಣೆ ಮಾಡಬೇಕು.